ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ಯಾವುದೇ ರೀತಿಯ ವ್ಲಾಗನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇವತ್ತಂತೂ ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನನಗೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲೂ ಸಹಿತ ನನ್ನ ಚಿಕ್ಕ ಮಗಳಿಂದ, ಚಿಕ್ಕ ಪುಟಾಣಿ ಲಕ್ಷ್ಮಿಯಿಂದ ನನಗೆ ಒಂದೊಳ್ಳೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇನು ಅಂತಲೂ ಸಹಿತ ಹೇಳ್ತೀನಿ. ಫೈನಲ್ ಆಗಿ ನನ್ನ ಯೂಟ್ಯೂಬು ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿದೆ. ಎಷ್ಟೋ ಜನ ಕೇಳ್ತಾ ಇದ್ರಿ, ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿದೆ ಆದರೂ ಸಹಿತ ಸುಳ್ಳು ಹೇಳ್ತಾ ಇದ್ದೀರಾ ನೀವು, ವ್ಯೂಸ್ ಹೋಗ್ತಾ ಇದೆ ಆದರೂ ಸಹಿತ ಇದು ಮಾಡ್ತಾ ಇದ್ದೀರಾ ಅಂತ. ನಂದು ದಿನ ಒಂದೊಂದು ವೀಡಿಯೋಸ್ಗೆ ಡೆಲಿವರಿಗಿಂತ ಮುಂಚೆ ಒಂದೊಂದು ವೀಡಿಯೋಸ್ಗೆ 200 300 ಆ ರೀತಿಯಾಗಿ ವ್ಯೂಸ್ ಹೋಗ್ತಾ ಇತ್ತು. ಮತ್ತು ವಾಚಿಂಗ್ ಅವರ್ಸು ಸಹಿತ ಜಾಸ್ತಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸ್ವಲ್ಪನೇ ವಾಚಿಂಗ್ ಅವರ್ಸು. ಒಂದು 200 ವ್ಯೂಸ್ ಹೋಗ್ತಾ ಇದ್ದರೆ ಒಂದು 5ರಿಂದ 6 ಅವರು, ಇಲ್ಲ 7 ಅವರು 8 ಅವರ್ ಜಾಸ್ತಿ ವಾಚಿಂಗ್ ಅವರ್ಸ್ ಆಗ್ತಾಯಿತ್ತು. ಅಷ್ಟೇ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ ನನಗೆ ಒಬ್ಬಳಿಗೆ ಗೊತ್ತು, ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಇವತ್ತಂತೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಫೈನಲ್ ಆಗಿ ಯೂಟ್ಯೂಬ್ ಮಾನಿಟೈಸೇಷನ್ ಸಹಿತ ಆನ್ ಆಯಿತು. ಎಷ್ಟೋ ಜನ ಕೇಳ್ತಾ ಇದ್ರಿ ಅಲ್ವಾ, ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆದಮೇಲೆ ನೀವು ವಿಡಿಯೋ ಮಾಡಿ ಹಾಕಿ, ಖಂಡಿತವಾಗಿ ಹಾಕಲೇಬೇಕು ಅಂತ ಹೇಳ್ತಾ ಇದ್ರಿ. 3000 ವಾಚಿಂಗ್ ಅವರ್ಸು ಸಹಿತ ಕಂಪ್ಲೀಟ್ ಆಯಿತು. ಫೈನಲ್ ಆಗಿ 4000 ವಾಚಿಂಗ್ ಅವರ್ಸು ಸಹಿತ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ನಿನ್ನೆಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತು. ನಿನ್ನೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಸ್ವಲ್ಪ ರೆಸ್ಟ್ ಮಾಡಿದೆ. ಇವತ್ತು ನಾನು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಎಲ್ರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಕಷ್ಟಪಟ್ಟಿದ್ದಕ್ಕೂ ಸಹಿತ ಒಂದೊಳ್ಳೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ನಾನು ವಿಡಿಯೋ ಮಾಡ್ತಾ ಬಂದಿರೋದು 2 ವರ್ಷದ ಮೇಲೆ ಆಗ್ತಾ ಬರ್ತಾ ಇದೆ, ಆದರೂ ಸಹಿತ ಮಾನಿಟೈಸೇಷನ್ ಆನ್ ಆಗ್ತಾ ಇರಲಿಲ್ಲ. ಮತ್ತು ನನ್ನ ಜೊತೆಯವರು ಸಹಿತ ಒಬ್ಬೊಬ್ಬರಿಗೆ ಮಾನಿಟೈಸೇಷನ್ ಆನ್ ಆಗಿ ಪೇಮೆಂಟ್ ಬರ್ತಾಯಿತ್ತು, ಮತ್ತು ಚೆನ್ನಾಗಿ ವ್ಯೂಸ್ ಎಲ್ಲ ಹೋಗ್ತಾಯಿತ್ತು. ಅದೆಲ್ಲ ನೋಡಿ ಸ್ವಲ್ಪ ನನಗೆ ಬೇಜಾರಾಗ್ತಾಯಿತ್ತು ಆ ಟೈಮಲ್ಲಿ. ಆದರೂ ಸಹಿತ ನಾನು ಬೇಜಾರಾಗಿ ಯೂಟ್ಯೂಬ್ ಅಂತೂ ಬಿಡೋಕ್ಕೆ ಹೋಗಲಿಲ್ಲ. ನಂದೊಂದು ಹಠ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಂಟ್ರೆಸ್ಟು ಯೂಟ್ಯೂಬ್ ಯಾವಾಗ ಮಾಡೋಕ್ಕೆ ಶುರು ಮಾಡಿದೆ ನೋಡಿ, ಆವಾಗಲಿಂದ ನನಗೆ ಯೂಟ್ಯೂಬು ಕಡೆಯಿಂದ ಏನಾದರೂ ಒಂದು ಸಾಧನೆ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ನನಗೆ ಇಂಟ್ರೆಸ್ಟ್ ಬರ್ತಾಯಿತ್ತು. ಅದರಿಂದಾಗಿ ನಾನು ವ್ಯೂಸ್ ಬರ್ದೇ ಇರಲಿ, ಕಷ್ಟಪಟ್ಟಿದ್ದಕ್ಕೆ ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಗುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಮಾಡ್ಕೊಳ್ತಾ ಬಂದೆ. ಆದರೂ ಸಹಿತ 1 ವರ್ಷ ಆದಮೇಲೆ ನಂದು ಒಂದು ತುಂಬ ಕಷ್ಟಕರವಾದ ಸ್ಥಿತಿ ಬಂತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇನಪ್ಪ ಅಂತಂದರೆ ತುಂಬ ಕಷ್ಟ ಆಗ್ಬಿಡ್ತು. 1 ವರ್ಷ ಆದಮೇಲೆ ವ್ಯೂಸ್ ಎಲ್ಲ ಕಡಿಮೆ ಆಯ್ತಾ ಬಂತು, ಮತ್ತು ವಾಚಿಂಗ್ ಅವರ್ಸ್ ಇದ್ದಿದ್ದು ಫುಲ್ಲು ಕಡಿಮೆ ಆಗ್ತಾ ಬರ್ತಾ ಇತ್ತು, ಲೆಸ್ ಆಗ್ತಾ ಬರ್ತಾ ಇತ್ತು. ನಂದು ಇಷ್ಟೊತ್ತಿಗೆ ಆಲ್ರೆಡಿ ಕಂಪ್ಲೀಟ್ ಆಗಿ ನಂದು ಮಾನಿಟೈಸೇಷನ್ ಸಹಿತ ಆನ್ ಆಗಿಬಿಡೋದು. ಇದೊಂದು ಲೆಸ್ ಆಗಲಿಲ್ಲ ಅಂದಿದ್ರೆ ಕಂಪ್ಲೀಟ್ ಆಗಿಬಿಡೋದು. ಆದರೆ 1 ವರ್ಷ ಆದಮೇಲೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ 1 ವರ್ಷ ಆದಮೇಲೆ ವಾಚಿಂಗ್ ಅವರ್ಸು ಲೆಸ್ ಆಗ್ತಾ ಬರ್ತಾ ಇರುತ್ತೆ. ಅದರಿಂದಾಗಿ ನಂದು ಕಂಪ್ಲೀಟೇ ಆಗ್ತಾ ಇರಲಿಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದರೂ ಸಹಿತ ವ್ಯೂಸ್ ಹೋಗ್ತಾ ಇರಲಿಲ್ಲ, ಮತ್ತು ವಾಚಿಂಗ್ ಅವರ್ಸು ಸಹಿತ ಲೆಸ್ ಆಗ್ತಾ ಬರ್ತಾ ಇತ್ತು. ಮತ್ತು 750ರಿಂದ 800 ವಾಚಿಂಗ್ ಅವರ್ಸು ನಂದು ವಿಡಿಯೋಸಲ್ಲಿ ಫುಲ್ಲು ಲೆಸ್ ಆಗಿಬಿಟ್ಟಿದೆ. ಎಷ್ಟು ಬೇಜಾರಾಗಿರೋದು. ಬೇರೆಯವರಾಗಿದ್ದರೆ ವಿಡಿಯೋನೇ ಸ್ಟಾಪ್ ಮಾಡಿಬಿಡೋರು. ನಾನಂತೂ ಯಾವುದೇ ಕಾರಣಕ್ಕೂ ಸಹಿತ ಸ್ಟಾಪ್ ಮಾಡಲಿಲ್ಲ. ಬಿಡ್ದಂಗೆ ಏನೇ ಕಷ್ಟ ಬಂದರೂ ಸಹಿತ ನಮ್ಮ ಮನೇಲಿ ಏನಾದ್ರು ಒಂದು ದಿನ ವಿಡಿಯೋಸ್ ಮಾಡ್ತಾ ಇರ್ತೀಯಾ, ವ್ಯೂಸ್ ಹೋಗೋದಿಲ್ಲ, ಎಂತಕ್ಕೆ ಮಾಡ್ತೀಯಾ ಅಂತ ಅಂದಿದ್ದು ಸಹಿತ ಇದೆ. ಒಂದೊಂದು ಟೈಮು ಪಾಪ ಅವ್ರು ನೋಡೋಕ್ಕಾಗ್ದಲೇ ಸುಮ್ಮನೆ ರೆಸ್ಟ್ ಮಾಡು, ಸುಮ್ಮನೆ ಎಂತಕ್ಕೆ ಕಷ್ಟಪಟ್ಟು ಅದೆಲ್ಲ ಮಾಡ್ತಾ ಇರ್ತೀಯ ಅಂತ ಹೇಳ್ತಾ ಇರ್ತಾರೆ. ಆದರೂ ಸಹಿತ ನಾನು ಬಿಡ್ದಂಗೆ ಮಾಡಿದ್ದಕ್ಕೆ ಇವತ್ತು ನನಗೆ ಒಳ್ಳೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಅವತ್ತೇನಾದ್ರು ಯೂಟ್ಯೂಬ್ ಬಿಟ್ಟಿದ್ರೆ ನಂದು ಮಾನಿಟೈಸೇಷನ್ ಆನ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಇವತ್ತಿಗೆ ನನ್ನ ಪಾಪು ಹುಟ್ಟಿದ 3 ದಿನಕ್ಕೆ ನಂದು ವಾಚಿಂಗ್ ಅವರ್ಸು ಫುಲ್ಲು ಕಂಪ್ಲೀಟ್ ಆಯಿತು. 1500 ವಾಚಿಂಗ್ ಅವರ್ಸ್ ಬೇಕಾಗಿತ್ತು ಇದು ಮುಗಿಸೋದಕ್ಕೆ. ಮಿನಿಮಮ್ 8 ತಿಂಗಳು ಇಲ್ಲ 5-6 ತಿಂಗಳು ಬೇಕಾಗಿರೋದು. ನನ್ನ ಮಗಳು ಹುಟ್ಟಿದ ಗಳಿಗೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿಯಾಯಿತು. ಒಬ್ಬೊಬ್ಬರು ಹೇಳ್ತಾ ಇದ್ರಿ, ಮಗು ಹುಟ್ಟಿದ ಗಳಿಗೆ ತುಂಬ ಚೆನ್ನಾಗಿದೆ, ವ್ಯೂಸು ಸಹಿತ ಸ್ವಲ್ಪ ಪರವಾಗಿಲ್ಲ ಹೋಗ್ತಾ ಇದೆ ಅಂತ. ಹೌದು ಫ್ರೆಂಡ್ಸ್, ನಮ್ಮ ಪಾಪು ಹುಟ್ಟಿದ ಮೇಲೆ ಸ್ವಲ್ಪ ಡೆಲಿವರಿ ವ್ಲಾಗ್ ಆಗ್ತಾ ಅಲ್ವಾ, ಅವತ್ತಿಂದ ನಂದು ಸ್ವಲ್ಪ ಗ್ರೋ ಆಗೋದಕ್ಕೆ ಬಂತು. ಡೆಲಿವರಿ ವ್ಲಾಗಲ್ಲೇ ನಂದು ಸ್ವಲ್ಪ 980 ವಾಚಿಂಗ್ ಅವರ್ಸು, ಅದರಲ್ಲೇ 3/4% ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಇವಾಗಲೂ ಅಷ್ಟೇ ಫುಲ್ಲು ನಂದು 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿ ಫೈನಲ್ ಆಗಿ ಮಾನಿಟೈಸೇಷನ್ ಸಹಿತ ಆನ್ ಆಗಿದೆ ಅಂತಲೇ ಹೇಳ್ಬೋದು. ಅಪ್ಲೈ ಮಾಡಿಲ್ಲ, ಎಡಿಟರ್ಸ್ಗೆ ಕೊಟ್ಟಿದ್ದೀನಿ ಅಪ್ಲೈ ಮಾಡೋದಕ್ಕೆ. ನನಗಂತೂ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಟ್ರೈ ಮಾಡಿದೆ, ಬರ್ತಾ ಇರಲಿಲ್ಲ. ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದೆಲ್ಲ ನೋಡಿ ಸ್ವಲ್ಪ ಎಡಿಟರ್ಸ್ಗೆ
ಕೊಟ್ಟಿದ್ದೀನಿ. ನೋಡೋಣ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಪ್ಲೈ ಮಾಡೋದಕ್ಕೆ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಹೀಗೆ ಇರಲಿ. ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೀನಿ, ಅದು ಸಹಿತ ಇನ್ನೇನು ಗೂಗಲ್ ಆ್ಯಡ್ಸೆನ್ಸ್ ಬರಬೇಕು. ಅಪ್ಲೈ ಆಗಿ ಎಲ್ಲದೂ ಸಹಿತ ಓಕೆ ಆದರೆ ಸಾಕು ಅಂತ ಬೇಡ್ಕೊಳ್ತೀನಿ. ನಿಮ್ಮ ಆವಾಗಲೇ ಹೇಳ್ದಂಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲದೂ ಸಹಿತ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ನಾನು ಒಬ್ಬಳಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಎಂಥ ಸಂದರ್ಭದಲ್ಲೂ ಸಹಿತ ನಾನು ಯೂಟ್ಯೂಬ್ ಚಾನಲ್ನ ಯಾವುದೇ ಕಾರಣಕ್ಕೂ ಸಹಿತ ಬಿಟ್ಟಿಲ್ಲ. ಯಾರಾದರೂ ಹೊಸದಾಗೇನಾದರೂ ಯೂಟ್ಯೂಬ್ ಚಾನಲ್ ನಡೆಸೋದಾದರೆ ನೀವು ಸ್ವಲ್ಪ ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ಮಾಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬ್ ಚಾನಲ್ ಮಾಡೋದಂತೂ ಅಷ್ಟು ಸುಲಭ ಅಲ್ವೇ ಅಲ್ಲ. ಒಬ್ಬೊಬ್ಬರಿಗೆ ತುಂಬ ಲಕ್ಕಿದ್ರೆ ಚೆನ್ನಾಗಿ ಒಂದೇ ತಿಂಗಳಿಗೆ 2 ತಿಂಗಳಿಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ನನ್ನಂತೂ 2.5 ವರ್ಷ ಆಗ್ತಾ ಬಂತು. ನೋಡಿದ್ರೆ ಎಷ್ಟು ವರ್ಷ ಆಗಿದೆ ಅಂತ. 2.5 ವರ್ಷ ಆಗಿದೆ, ಆದರೂ ಸಹಿತ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ. ನಾನು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ದಲೆ ಮತ್ತು ವಾಚಿಂಗ್ ಅವರ್ಸು ಸಹಿತ ತುಂಬ ಲೆಸ್ ಆಗ್ತಾ ಬರ್ತಾಯಿತ್ತು. ನನಗಂತೂ ಒಂದ್ಸರಿ ಗ್ಯಾಪ್ ನಿಸ್ಕೊಂಡಿದ್ರೆ ತಲೆ ಕೆಟ್ಟು ಹೋಗೋದು. ಬೇರೆಯವರು ವ್ಯೂಸ್ ನೋಡಿದರೆ ಅವ್ರದ್ದು ಅಷ್ಟೊಂದು ವ್ಯೂಸ್ ಹೋಗ್ತಾಯಿದೆ. ನಾನೇನು ಮಾಡಿದ್ದೀನಿ, ನಾವು ಎಷ್ಟೇ ಕಷ್ಟಪಟ್ಟರೂ ಸಹಿತ ಪ್ರತಿಫಲ ಸಿಗ್ತಾ ಇಲ್ವಲ್ಲ. ದೇವರಿಗಂತೂ ನಾನು ಮನಸ್ಸಲ್ಲಿ ಒಂದ್ಸರಿ ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಏನಪ್ಪ ದೇವರೇ, ನಾವು ಕಷ್ಟಪಟ್ಟಿದ್ದಕ್ಕೂ ಸಹಿತ ಸ್ವಲ್ಪನಾದರೂ ಒಂಚೂರಾದರೂ ನಮಗೆ ಪ್ರತಿಫಲ ಸಿಕ್ಕೇ ಏನೋ ಪರವಾಗಿಲ್ಲ, ಮಾನಿಟೈಸೇಷನ್ ಆದರೂ ಆನ್ ಮಾಡಿಕೊಡ್ಲಿ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಫೈನಲ್ ಆಗಿ ಪಾಪು ಹುಟ್ಟಿದ ಮೇಲೆ 3 ವಿಡಿಯೋಗೆ ನಂದು ವಾಚಿಂಗ್ ಅವರ್ಸು 1,500 ವಾಚಿಂಗ್ ಅವರ್ಸು ಫುಲ್ಲು ಕಂಪ್ಲೀಟಾಗಿ ಮಾನಿಟೈಸೇಷನ್ ಫೈನಲ್ ಆಗಿ ಆನ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ವಿಷಯನ ನಿಮ್ಮ ಜೊತೆ ಸಹಿತ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೆನ್ನೆಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ಇದನ್ನೇ ಹೇಳೋದಕ್ಕೆ ಅಂತ ಬಂದೆ. ಎಷ್ಟೋ ಜನ ಪಾಪ ನನ್ನ ಥರನೇ ಕಷ್ಟ ಬೀಳ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗೋದಕ್ಕೆ. ಎಷ್ಟೋ ವರ್ಷಗಳ ಕಾಲನೂ ಸಹಿತ ಪ್ರಯತ್ನ ಪಡ್ತಾ ಇರ್ತೀರ. ಒಬ್ಬೊಬ್ಬರು ಅರ್ಧಕ್ಕೆ ಬಿಟ್ಟು ಪಾಪ ಅವ್ರ ಕೈಲಂತೂ 100 ವ್ಯೂಸು 200 ವ್ಯೂಸು ನೋಡೇ ಪಾಪ ಸಾಕಾಗಿರುತ್ತೆ. ಇದೆಲ್ಲ ಮಾಡೋದೇ ಬೇಡ, ಸುಮ್ಮನೆ ಆರಾಮಾಗಿ ರೆಸ್ಟ್ ತೊಗೊಂಡು ಮನೇಲಿದ್ದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ನನಗೂ ಎಷ್ಟೊಂದು ಸರಿ ಅನ್ನಿಸ್ಬಿಟ್ಟಿದೆ ಮಾತ್ರ. ದಿನ ವಿಡಿಯೋಸ್ ಮಾಡಬೇಕಾದ್ರೆಲ್ಲ ಇದೆಲ್ಲ ಎಡಿಟಿಂಗ್ ಮಾಡ್ಬೇಕಾದ್ರೆ ಯಶು ಬೇರೆ ತೊಂದರೆ ಕೊಡ್ತಾಯಿದ್ಲು. ಎಡಿಟಿಂಗ್ ಮಾಡ್ಬೇಕಾದ್ರೆ ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಅದೆಲ್ಲ ಕಷ್ಟ ಎಲ್ಲ ಸಹಿಸ್ಕೊಂಡು ಬರೋ ಹೊತ್ತಿಗೆ ಫೈನಲಾಗಿ ನಂದು ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿದೆ. ಹೇಳೋದಕ್ಕೆ ಬಂದೆ ಫ್ರೆಂಡ್ಸ್. ಖುಷಿನ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನಮ್ಮ ಮನೆಯವರೆಲ್ರಿಗೂ ಸಹಿತ ತುಂಬ ಖುಷಿ ಆಯಿತು. ಬೇಗನೆ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಯ್ತಲ್ಲ ಅಂತ. ಇನ್ನೂ ಒಂದು 5-6 ತಿಂಗಳು ಬೇಕಾಗುತ್ತೆ ಅಂತಲೂ ಸಹಿತ ಹೇಳಿದ್ದೆ. ಫೈನಲ್ ಆಗಿ ಯೂಟ್ಯೂಬ್ ಚಾನಲ್ಲು ಸಹಿತ ಒಂದು 3 ದಿನಕ್ಕೆ ಆನ್ ಆಯಿತು ಅಂತಲೇ ಹೇಳ್ಬೋದು. ಇದನ್ನೇ ಹೇಳಿದೆ ಫ್ರೆಂಡ್ಸ್. ಅಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನು ಮುಂದೆನೂ ಸಹಿತ ನಮ್ಮ ಪುಟಾಣಿ ಫ್ಯಾಮಿಲಿಗೂ ಸಹಿತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ನಾವು ಸಹಿತ ಸ್ವಲ್ಪ ಮುಂದೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ, ಜಾಸ್ತಿ ಏನು ಬೇಡ. ಸ್ವಲ್ಪ ಯೂಟ್ಯೂಬಲ್ಲಿ ನಾನು ಸಹಿತ ಗುರುತಿಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನಂದು ಒಂದು ಕನಸು ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಸ್ವಲ್ಪ ಗುರುತಿಸ್ಕೋಬೇಕು. ಮತ್ತು ತುಂಬ ಇಂಟ್ರೆಸ್ಟು ನನಗೆ, ಇವಾಗಲಿಂದ ಅಲ್ಲ. ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಬೀಳ್ತೀನಿ ಗೊತ್ತಾ. ತುಂಬ ಕಷ್ಟ ಬೀಳ್ತೀನಿ ಮಾತ್ರ. ಅದು ತಕ್ಕನಾಗೆ ಫೈನಲ್ ಆಗಿ ದೇವರು ನನಗೆ ಇವತ್ತು ಫೈನಲ್ ಆಗಿ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ. ಪಾಪ ಮಲ್ಕೊಂಡಿದ್ದಾಳೆ, ಎನಿ ಟೈಮ್ ಮಲ್ಕೊಂಡಿರ್ತಾಳೆ. ನಾನು ವಿಡಿಯೋ ಮಾಡಬೇಕಾದ್ರೆಲ್ಲ ತೊಂದರೆನೇ ಕೊಡೋದಿಲ್ಲ, ತುಂಬ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ. ಹಾಲನ್ನು ಫೀಡ್ ಮಾಡಿಸಿದ ತಕ್ಷಣವೇ ಮಲ್ಕೊಂಡ್ಬಿಡುತ್ತೆ ಮಗು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಮತ್ತೊಮ್ಮೆ ಥ್ಯಾಂಕ್ಸ್ಫುಲ್ಲಾಗಿರ್ತೀನಿ ನಿಮಗೆ. ಮತ್ತು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ನೋಡಿ, ನನ್ನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ, ಸಹಕರಿಸಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಲವ್ ಯು ಆಲ್, ಲಾಟ್ಸ್ ಆಫ್ ಲವ್.